ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಹಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಸೂರ್ಯ ಮಲೇಷ್ಯಾಗೆ ಹೋಗೋಕ್ಕೆ ಟಿಕೆಟ್ನೆಲ್ಲ ತೊಗೊಂಡು ಬಂದಿರ್ತಾನೆ. ಅವ್ರ ಅಪ್ಪನ ಹತ್ರ ಸೈನ್ ಹಾಕಿಸ್ಕೊಂಡು ಹೇಗಾದರೂ ಮಾಡಿ ಪೌಡ್ರಮ್ಮನ್ನ ಗೊತ್ತಾಗಂಗೆ ಮಾಡಬೇಕು ಎಲ್ಲರಿಗೂ, ಮಲೇಷ್ಯಾ ಅಲ್ಲ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡೋಕ್ಕೋಸ್ಕರ ಟಿಕೆಟ್ನ ತೊಗೊಂಡೋಗೋಣ ಅಂತ ಬಂದಿರ್ತಾನೆ. ಆದರೆ ಇಲ್ಲಿ ರಂಗನಾಥು ಬೇಡ ಹೋಗೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಇಲ್ಲಿ ಶಾಂತಿ ಮಾತ್ರ ಇಲ್ಲ ರೀ, ಹೋಗಬೇಕು, ಬೀಗರು ಬೇರೆ ಜೈಲಲ್ಲಿ ಇದ್ದಾರಲ್ವಾ, ಹೋಗಿ ಒಂದು ಸರಿ ನೋಡ್ಕೊಂಡು ಬಂದರೆ ಅವ್ರಿಗೂ ಕೂಡ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾ ಇರ್ತಾಳೆ. ಆದರೆ ಸೂರ್ಯ ಒಂದು ಪ್ಲ್ಯಾನ್ ಮಾಡ್ತಾನೆ. ಅಲ್ಲಪ್ಪ, ಒಂದು ವಿಷಯ ಹೇಳ್ತೀನಿ ಕೇಳಿ. ಏನು ಗೊತ್ತಾ, ಈಗ ಮಲೇಷ್ಯಾಕ್ಕೆ ಹೋದರೆ ಅವ್ರನ್ನ ಹೋಗಿ ನಾವು ಜೈಲಲ್ಲಿ ಹೋಗಿ ಮಾತಾಡಿಸಿದ್ರೆ ಅವ್ರಿಗೂ ಕೂಡ ಒಂಚೂರು ಸಮಾಧಾನ ಆಗುತ್ತೆ. ಯಾಕೆ ಅಂತಂದರೆ ಪಾಪ ನಮ್ಮ ಬೀಗರು ಬಂದು ನನ್ನ ಸಮಾಧಾನದಲ್ಲಿ ಮಾತಾಡಿಸಿ ಹೋದರು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆದರೆ ಇಲ್ಲಿ ರೋಹಿಣಿ ಮಾತ್ರ ಇಲ್ಲಮ್ಮವ್ವ, ನನಗೆ ತುಂಬ ಕೆಲಸ ಇದೆ, ನಾನು ಬರೋಕ್ಕಾಗೋದಿಲ್ಲ. ನಾವು ಯಾಕೆ ಅಂತಂದರೆ 30 ಲಕ್ಷ ದುಡ್ಡು ಬೇರೆ ಕಳ್ಕೊಂಡಿದ್ದೀವಿ, ನಾವು ಬ್ಯುಸಿಲಿದ್ದೀವಿ. ಯಾಕೆ ಅಂತಂದರೆ ನಾವು ಶಾಪ್ನ ಅಷ್ಟೊಂದು ದಿನ ಕ್ಲೋಸ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಒಂದು ತಿರುಗು ಮುರುಗು ಮಾಡ್ತಾ ಇರ್ತಾಳೆ ರೋಹಿಣಿ. ಮನೋಜ್ ಇದ್ಕೊಂಡು, ಅಯ್ಯೋ ರೋಹಿಣಿ ಹೋಗೋಣ ನಾವು ಕೂಡ ಅಂತೇಳ್ಬಿಟ್ಟು ಮನೋಜ್ ಅಂತ ಹೇಳ್ತಿರ್ತಾನೆ. ಅಯ್ಯೋ ಮನೋಜ್ ಸುಮ್ಮನಿರಿ, ನೀವು ಎಷ್ಟು ಟೆನ್ಷನಲ್ಲಿದ್ದೀವಿ ನಾವು, ಆದರೆ ನೀವು ಹೋಗೋಣ ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಶ್ರುತಿನೂ ಹಾಗೇ ರವಿ ನಿಂತಿರಬೇಕಾದಾಗ ಇಲ್ಲಿ ಸೂರ್ಯ ಏನು ಹೇಳ್ತಾನೆ ಅಂತಂದರೆ, ಹೇಯ್ ರವಿ, ಶ್ರುತಿ ನೀವು ಹೊರಡ್ರಿ, ನೀವು ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇಲ್ಲಿ ಇಲ್ಲ ಕಣೋ, ನನಗೆ ತುಂಬ ಆರ್ಡರ್ಸ್ ಇದೆ, ಹೋಟೆಲಲ್ಲಿ ತುಂಬ ಕೆಲಸಗಳಿದ್ದಾವೆ, ನಾವಂತೂ ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಶ್ರುತಿ ಮಾತ್ರ ಹೌದೌದಪ್ಪ, ತುಂಬ ಬ್ಯುಸಿ ರವಿಯವರು, ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶ್ರುತಿ ನೀನಾದರೂ ಬಾ ಅಂತ ಹೇಳಿ ಮೀನ ಕರೆದಾಗ, ಅಯ್ಯೋ ಇಲ್ಲ ಮೀನವರೇ, ನನಗೂ ತುಂಬ ಡಬ್ಬಿಂಗ್ಸ್ ಮಾಡೋದೆಲ್ಲ ತುಂಬ ಬ್ಯಾಲೆನ್ಸ್ ಇದೆ, ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ರೋಹಿಣಿ ಮಾತ್ರ ಹೇಗೇಗೋ ಪ್ಲ್ಯಾನ್ ಮಾಡಿ ಏನೇರೋ ಮಾಡಿ ಹೇಗಾದರೂ ಮಾಡಿ ಹೋಗೋದು ಬೇಡ ಅಂತ ಹೇಳೋಕ್ಕಂತ ತುಂಬ ಟ್ರೈ ಮಾಡ್ತಾಳೆ. ಟ್ರೈ ಮಾಡಿದಾಗ ಸೂರ್ಯ ಹಾಗೂ ಈಗ ಎಲ್ಲ ತಿರ್ಗಾ ಮಾಡಿಬಿಟ್ಟು, ಅಲ್ಲಪ್ಪ ಈಗ ಹಾಸ್ಪಿಟ್ಲಲ್ಲಿ ಹುಷಾರಿಲ್ದಾಗ ನಾವು ಬೀಗರನ್ನ ನೋಡೋಕೆ ಹೋಗಿಲ್ಲ ಅಂತಂದರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರೆ ಹೇಳಿ. ಇದು ಹಾಗೆ ತಾನೇ, ಜೈಲಲ್ಲಿದ್ದಾರೆ, ಹೋಗಿ ನಾವು ಒಂದೆರಡು ಮಾತಾಡಿ ಸಂತೋಷಪಡಿಸಿ ಬಂದರೆ ತಾನೇ ಅವ್ರಿಗೂ ಕೂಡ ಖುಷಿ ಆಗೋದು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ, ಜೀವ ಇರೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಕಣೋ, ಹುಷಾರಿಲ್ದಿದ್ದಕ್ಕೂ ಮತ್ತು ಜೈಲಲ್ಲಿರೋದಕ್ಕೂ ಅಂದಾಗ ಅದೇಗಪ್ಪ ಡಿಫ್ರೆನ್ಸ್ ಇರುತ್ತೆ. ಒಂದು ಹೇಳ್ತೀನಿ ನೋಡಿ. ಇವಾಗ ಏನು ಗೊತ್ತಾ, ಅವರು ಒಂದು ವೇಳೆ ಈಗ ರೋಹಿಣಿಯವರು ಬರೋದಿಲ್ಲ ಮಾತಾಡ್ಸೋಕ್ಕೆ, ಅವ್ರಿಗೆ ಫೀಲ್ ಆಗುತ್ತೆ ಬಿಡಿ. ಆದರೆ ನಾವು ಒಂದಿನನೂ ಅವ್ರನ್ನ ಮೀಟ್ ಮಾಡಿಲ್ಲ, ಒಂದಿನನೂ ಮಾತಾಡ್ಸಿಲ್ಲ ಅವ್ರ ಅಪ್ಪನ್ನ. ಈಗ ಹೋಗ್ಬಿಟ್ಟು ನಾವು ಅವ್ರನ್ನ ಒಂದು ಸರಿ ಮಾತಾಡಿಸ್ಬಿಟ್ಟು ಸಂತೋಷಪಡಿಸಿ ಬಂದರೆ ತುಂಬ ಖುಷಿ ಆಗುತ್ತಲ್ಲಪ್ಪ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಹಾಗೆ ಹೇಳಿದಾಗ ಇಲ್ಲಿ ಪೌಡ್ರಮ್ಮ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಒಳಗಡೆ ಹೊರಟೋಗ್ತಾಳೆ. ಒಳಗಡೆ ಹೊರಟ ತಕ್ಷಣ ಸೂರ್ಯ ಮೀನಾ ಬಂದು, ಮೀನಾ ನಾನು ಹೇಳಲಿಲ್ಲೇನೆ ನಿನಗೆ, ನಾನು ಹೇಳಿದ್ರೆ ನಿಂಗೆ ಅರ್ಥನೇ ಆಗಲಿಲ್ಲ, ಅವ್ರು ಹೇಗಾದರೂ ಮಾಡಿದ್ರೆ ತಡೀತಾರೆ, ಅದು ಮಲೇಷ್ಯಾದಲ್ಲ, ಅದು ಏನಾದರೂ ಮಾಡಿ ತಡೀತೈತೆ ಅಂತ ನಾನು ಹೇಳಿರ್ಲಿಲ್ವ ಅಂತ ಅಂದಾಗ ಇಲ್ಲಿ ಒಳಗಡೆ ಬಂದು ರೋಹಿಣಿ ಒಂದು ಕಡೆ ಹತ್ಕಂತ ಅವ್ರ ಮನೋಜ್ ಬರೋದು ನೋಡ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ರೋಹಿಣಿ, ನಿನ್ಗೆ ಏನಾಯ್ತು, ಏನಕ್ಕೆ ಇಷ್ಟೊಂದು ಅಳ್ತಾ ಇದೆಯಾ ಅಂತ ಅಂದಾಗ, ಅಲ್ಲ ಮನೋಜ್, ನಾನು ನಮ್ಮ ಅಪ್ಪನ ಬಿಸ್ನೆಸ್ ಮ್ಯಾನ್ ಆಗಿ ಒಳ್ಳೆ ವ್ಯಕ್ತಿಯಾಗಿ ನೋಡಬೇಕಂತ ನಾನಿದ್ದೀನಿ ಮನೋಜ್. ಆದರೆ ಇಲ್ಲಿ ಇವ್ರು ಇದ್ಕೊಂಡು ಇಲ್ಲ ನಾನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಸೂರ್ಯ ಹೇಳ್ತಿದ್ದಾನೆ. ಆದರೆ ನಮ್ಮ ಅಪ್ಪನ ಹೇಗೆ ಮನೋಜ್ ನಾನು ನೋಡೋದು, ನೀನು ಮಾತ್ರ ಸುಮ್ಮನೆ ಇದೆಯಾ, ಏನು ಮಾತಾಡ್ತಾನೆ ಇಲ್ಲ ನೀನು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅಲ್ಲ ರೋಹಿಣಿ, ಒಂದು ಹೇಳ್ತೀನಿ ಕೇಳು, ನನ್ನ ಚಿನ್ನ, ನನ್ನ ಬಂಗಾರ, ನೀನು ಈ ರೀತಿಯೆಲ್ಲ ಅಳಬಾರ್ದು, ನೀನು ನಮ್ಮ ಅಪ್ಪನ ನೋಡೋಕೆ ಹೋದರೆ ತಾನೇ ಚೆನ್ನಾಗಿರೋದು ಅಂತ ಹೇಳಿದಾಗ, ಇಲ್ಲ ಮನೋಜ್ ನೀವು ತಡಿಬೇಕಿತ್ತು ಅಂದಾಗ ಮನೋಜ್ ಇರು ತಡೀತೀನಿ ಅಂತೇಳಿ ಹೊರಗಡೆ ಬರ್ತಾನೆ. ಬಂದು ಮತ್ತೆ ತಿರ್ಗಾ ಎಲ್ಲಾರನ್ನೂ ಅಪ್ಪ ಅಮ್ಮ ಅಂತೇಳಿ ಎಲ್ಲರನ್ನೂ ಕರೀತಾನೆ.
ಕರೆದುಬಿಟ್ಟು, ಅಲ್ಲ ಅಪ್ಪ, ಅಮ್ಮ ಬೇಡ, ಯಾಕೆಂದರೆ ರೋಹಿಣಿಗೆ ತುಂಬ ನೋವಾಗುತ್ತೆ ಈ ಟೈಮಲ್ಲಿ ಅವ್ರ ಅಪ್ಪನ್ನ ನೋಡಿದಾಗ ಅಂದಾಗ, ಏಯ್ ಯಾಕೋ ಹಂಗೆ ಹೇಳ್ತೀಯಾ, ಬೇಡ ಕಣೋ, ಹೋಗಿ ಮಾತಾಡ್ಸ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು ಮನೋಜ್ ಅವ್ರ ಅಪ್ಪ ಹೇಳ್ತಾನೆ. ಆಗ ಹೇಳಿದಾಗ, ಇಲ್ಲ ಅಪ್ಪ, ನಾನು ಹೇಳೋದು ಕೇಳಿ ಅಪ್ಪ, ಯಾಕೆಂದರೆ ರೋಹಿಣಿಗೆ ಈ ಪರಿಸ್ಥಿತಿಲಿ ಅವ್ರ ಅಪ್ಪನ ನೋಡಿದ್ರೆ ತುಂಬ ಬೇಜಾರಾಗುತ್ತಪ್ಪ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ. ಇಲ್ಲಿ ಸೂರ್ಯ ಇದ್ಕೊಂಡು, ಓಹೋ, ಇಲ್ಲಿ ಪೌಡ್ರಮ್ಮ ಹಾಕ್ಕೊಟ್ಬಿಟ್ಲೇನೋ, ಇಲ್ಲಿ ಬಂದು ಅದನ್ನೇ ಪೊಂಗ್ತಾವನು ಇವನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅದೆಲ್ಲ ಅಲ್ಲಿರಲಿ, ಯಾಕೋ ನೀನು ಹಿಂಗೆ ಹಠ ಮಾಡ್ತಾ ಇದೆಯಾ, ಬೇಡ ಅಂತಂದ್ರು ಕೂಡ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲಿ ಇವ್ರಿಗೆ ಮಾತ್ರ ಶಾಂತಿಗೆ ತುಂಬ ಖುಷಿ ಇರುತ್ತೆ ಹೋಗಬೇಕು ಅನ್ನೋದು. ಅವಳು ಏನು ಹೇಳ್ತಾಳೆ ಗೊತ್ತಾ, ರೀ ಒಂದು ಹೇಳ್ತೀನಿ ಕೇಳಿ, ಯಾವ ವಿಷಯದಲ್ಲಿ ಏನೋ ಗೊತ್ತಿಲ್ಲ, ಸೂರ್ಯ ಈ ವಿಷಯದಲ್ಲಿ ಕರೆಕ್ಟಾಗಿ ಹೇಳಿದ್ದಾನೆ. ಯಾಕೆ ಅಂತಂದರೆ ನಾವು ಹೋಗಿ ಮಾತಾಡ್ಸಿಲ್ಲ ಅಂತಂದರೆ ಬೀಗರಿಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಸೂರ್ಯ ಇನ್ನೊಂದು ಐಡಿಯಾ ಮಾಡ್ತಾನೆ ಮನೋಜ್ನ ಒಪ್ಸೋಕ್ಕೋಸ್ಕರ. ನೋಡಿ ಮನೋಜ್, ಏನು ಗೊತ್ತಾ, ಈಗ ನಾವೇನಾದರೂ ಹೋಗಿ ಮಾತಾಡ್ಸಿಲ್ಲ ಅಂತಂದರೆ, ಅವರು ಜೈಲಿಂದ ಹೊರಗಡೆ ಬಂದಮೇಲೆ ನಾವು ಮಾತಾಡ್ಸಿದ್ರೆ ಏನಾಗುತ್ತೆ ಗೊತ್ತಾ ಪರಿಸ್ಥಿತಿ. ಈಗ ನಾನು ಜೈಲಲ್ಲಿದ್ದಾಗ ಮಾತ್ರ ನಮ್ಮನ್ನು ಬಂದು ಯಾರೂ ಮಾತಾಡಿಸಿಲ್ಲ, ಆದರೆ ಈಗ ಜೈಲಿಂದ ಬಿಡುಗಡೆ ಆದ ತಕ್ಷಣವೇ ಬಂದು ಮಾತಾಡಿಸ್ತಾರೆ ಅಂತ ಬೇಜಾರು ಮಾಡಿಕೊಂಡು ಅವ್ರ ಆಸ್ತಿ ಅಡವುನೆಲ್ಲನ ಕೊಡ್ದಂಗೆ ಇವ್ರಿಗೆ ಕೊಡಬೇಕು ಅಂತ ಬೇರೆಯವ್ರಿಗೆ ಯಾರಿಗಾನ ಕೊಟ್ಬಿಟ್ರೆ ಹೆಂಗೆ ಮನೋಜ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವಾಗ ಶಾಂತಿ ಕರೆಕ್ಟಾಗಿ ಹೇಳ್ದ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಇಲ್ಲಿರೋರಿಗೆಲ್ಲ ಶಾಕ್ ಆಗಿಬಿಟ್ಟು, ಅಂದರೆ ನೀನು ಈ ಮಾತು ಹೇಳ್ತಿದ್ದೆ ಶಾಂತಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ಆದರೆ ರೋಹಿಣಿ ಮಾತ್ರ ಒಳಗಡೆ ನನ್ನ ಗಂಡ ಏನು ಹೇಳ್ತಾನೆ, ಸೂರ್ಯ ಏನು ಹೇಳ್ತಾನೆ, ಮನೆಯವರೆಲ್ಲ ಏನು ಹೇಳ್ತಾರೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆದರೆ ಇಲ್ಲಿ ಶಾಂತಿ ಮಾತ್ರ, ನೋಡ್ರಿ, ನಾನಂತೂ ಖಂಡಿತವಾಗ್ಲೂ ಇದು ಒಪ್ಪೋದಿಲ್ಲ. ಯಾಕೆ ಅಂತಂದರೆ ಸೂರ್ಯ ಹೇಳೋದು ಕರೆಕ್ಟಾಗಿದೆ, ನಾವು ಹೋಗಿ ಬೀಗರನ್ನ ಮಾತಾಡ್ಸ್ಕೊಂಡೇ ಬರಬೇಕು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಫೈನಲ್ ಮಾಡ್ತಾನೆ. ಸರಿ ಆಯಿತು, ಹಾಗಾದರೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ. ಆದರೆ ಇಲ್ಲಿ ಮನೋಜನ್ ಮಾತ್ರ ಒಪ್ಸೋಕ್ಕಾಗೋದೇ ಇಲ್ಲ. ಅವನ್ನ ಕಳಿಸಿರ್ತಾಳಲ್ಲ ಪೌಡ್ರಮ್ಮ, ಹೇಗಾದರೂ ಮಾಡಿ ತಡಿ ಇದರಿಂದ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಇವಳಿಗೆ ಮಾತ್ರ ತುಂಬ ಶಾಕ್ ಆಗಿಬಿಡುತ್ತೆ. ಅತ್ತೆನೇ ಫಿಕ್ಸ್ ಆಗಿದ್ದಾರೆ ಅಂತ ಅಂದಮೇಲೆ ಇನ್ನೇನೈತೆ, ಅತ್ತೆ ಓಕೆ ಅಂದಮೇಲೆ ಇನ್ನು ಆಗೋಯ್ತಲ್ಲ ಕತೆ, ಏನು ಮಾಡೋದು ಅಂತ ರೋಹಿಣಿಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಟೆನ್ಷನ್ ಆದಾಗ ಇಲ್ಲಿ ಸೂರ್ಯ ಏನೇನೋ ಮಾಡಿ, ಸಹವಾಸ ಮಾಡಿ, ಅದು ಇದು ಅಂತ ಹೇಳಿ ಅವ್ರಿಗೇನಾದರೂ ಮಾಡಿ ಮನವರಿಕೆ ಮಾಡೇ ಬಿಡ್ತಾನೆ. ಆದರೆ ಮೀನಾ ಮಾತ್ರ, ರೀ ಹೋಗ್ದಿದ್ದಕ್ಕೋಸ್ಕರ ಯಾಕ್ರಿ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತೀರಾ ಅಂತ ಅಂದಾಗ, ಆವಾಗ ಶಾಂತಿ, ಏನಂದೆ ನೀನು ಅಂತ ಹೇಳಿ ಕೇಳ್ತಾಳೆ. ಇಲ್ಲಿ ಏನಿಲ್ಲ ಅತ್ತೆ, ಒಂದು ವಿಷಯ ಗೊತ್ತಾ, ಏನು ಅಡುಗೆ ಮಾಡೋಣ ಅಂತ ಕೇಳ್ತಾ ಇದ್ದೆ ನಾನು ಅಷ್ಟೇ ಅಂತ ಅಂದು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಅಲ್ಲಿ ಸೂರ್ಯಗೆ ಮೀನಾಗೆ ಕನ್ಫರ್ಮ್ ಆಗುತ್ತೆ. ಅಂದರೆ ಪೌಡ್ರಮ್ಮನೇ ಕಳಿಸಿರ್ತಾಳೆ, ಹೇಗಾದರೂ ಮಾಡಿ ಪೌಡ್ರಮ್ಮನೇ ಕಳಿಸಿರ್ತಾಳೆ ಪೆಂಗಿನ. ಈಗ ಗೊತ್ತಾಯ್ತಾ ಮೀನಾ ನಿನಗೆ, ನಾನು ಹೇಳ್ತಿದ್ದೆ ತಾನೇ, ಈ ಪೌಡ್ರಮ್ಮ ಹೇಗಾದರೂ ಮಾಡಿ ತಳಿತಾಳೆ ಮಲೇಷ್ಯಾಗೆ ಬರೋದು ಅಂತ ಹೇಳ್ಬಿಟ್ಟು ಅಂದಾಗ, ಅಲ್ಲ ಕಣಪ್ಪ ಸೂರ್ಯ, ನೀವು ಮಲೇಷ್ಯಾಕ್ಕೆ ಹೋದರೆ ದುಡ್ಡೆಲ್ಲ ಎಲ್ಲಪ್ಪ ತರೋದು ಅಂತ ಮಾತಾಡ್ಕೋಬೇಕಾದಾಗ, ಅಪ್ಪ ದುಡ್ಡಿನ ಬಗ್ಗೆ ಯೋಚನೆ ಮಾಡಿಬಿಡಿಯಪ್ಪ, ಪೌಡ್ರಮ್ಮ ಇದ್ದಾಳಲ್ವ, ಅವ್ರ ಅಪ್ಪ ಎಲ್ಲ ನೋಡ್ಕೋತಾನೆ ಅಂತ ಸೂರ್ಯ ಹೇಳ್ತಾನೆ. ಹಾಗೇಳಿ ಇನ್ನು ಅವರ ಅಪ್ಪನೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಮನೋಜ, ನೋಡ ಮನೋಜ್, ಫಿಕ್ಸು ಮಲೇಷ್ಯಾಕ್ಕೆ ಹೋಗೋದಷ್ಟೇ, ನಿಮ್ಮಮ್ಮ ಕೂಡ ರೆಡಿ ಆಗ್ತೀನಿ ಅಂತೇಳಿ ಹೋಗಿದ್ದಾರೆ, ನೀನು ಕೂಡ ಬರೋಂಗಿದ್ರೆ ಬರ್ಬೋದು, ನೀವು ಬಂದಿಲ್ಲ ಅಂದರೆ ಬಿಡಿ, ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮಲೇಷ್ಯಾಕ್ಕೆ ಹೋಗೋಣ ಅಂತ ಅವರಪ್ಪ ಫಿಕ್ಸ್ ಆಗಿ ಅವರು ಕೂಡ ಓಕೆ ಹೇಳಿ ಹೋಗ್ತಾರೆ. ಹೋದ ತಕ್ಷಣವೇ ಇಲ್ಲಿ ಮನೋಜ್ಗೆ ತುಂಬ ಬೇಜಾರಾಗುತ್ತೆ, ನನ್ನ ಮಾತು ಕೇಳಲಿಲ್ಲ ಅಂತ ಹೇಳಿ. ಆದರೆ ಸೂರ್ಯ ಮೀನಾ ಮಾತ್ರ ಒಂದು ಕಡೆ ಬಂದು ನಿಂತ್ಕೊಂಡು ಯೋಚನೆ ಮಾಡಬೇಕಾದಾಗ, ಮೀನಾ ನೋಡ್ದ ನೀನು, ನಾನು ಏನು ಹೇಳಿದ್ನ ಹೇಳು, ಅವರು ಖಂಡಿತವಾಗ್ಲೂ ಒಪ್ಪಲ್ಲ ಮಲೇಷ್ಯಾಕ್ಕೆ ಬರೋಕ್ಕೆ, ಅವಳು ಪೌಡ್ರಮ್ಮ ಖಂಡಿತವಾಗ್ಲೂ ಮಲೇಷ್ಯಾದವಳಲ್ಲ, ಇದೇ ಊರೊಳೆ, ಏನೋ ಒಂದು ಸೀಕ್ರೆಟ್ ಇದೆ, ಆದರೆ ಹೇಳೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಹೇಳಿದಾಗ, ಇನ್ನೊಂದು ವಿಷಯ ಗೊತ್ತಾ ಮೀನಾ ನಿನಗೆ, ಹೇಗಾದರೂ ಮಾಡಿ ಮನೋಜನ್ನ ತೊಡೆದಿಲ್ಲ ಅಂತಂದರೆ, ನಮ್ಮನ್ನೆಲ್ಲ ತೊಡೆದಿಲ್ಲ ಅಂತಂದರೆ ನನ್ನ ಕೇಳು ಬೇಕಾದರೆ ಅಂತ ಹೇಳಿದಾಗ, ಆಯಿತು ನೋಡೋಣ ಅಂಥೇಳಿ ಬರ್ತಾ ಇರ್ತಾರೆ. ಆದರೆ ಶ್ರುತಿನೂ ಒಂದು ಕಡೆ ರವಿ ಜಗಳ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಏನು ಮನೋಜ್, ಏನು ಶ್ರುತಿ ಇವಾಗ ಬಂದ, ಡಬ್ಬಿಂಗ್ ಎಲ್ಲ ಮುಗೀತಾ ಅಂದಾಗ, ಹೌದು ಡಬ್ಬಿಂಗ್ ಇತ್ತು ಇವತ್ತು, ಅದನ್ನೆಲ್ಲ ಮುಗಿಸಿ ಬಂದೆ ಅಂದಾಗ, ಮತ್ತು ಒಂದು ಡಬ್ಬಿಂಗ್ ಇತ್ತು, ಒಂದು ಸೀಕ್ರೆಟು, ಒಂದು ಸೀರಿಯಲಿಂದು ಒಂದು ಡಬ್ಬಿಂಗ್ ಮಾಡ್ತಾಯಿದ್ದೆ, ಅದರಲ್ಲಿ ಏನು ಗೊತ್ತಾ, ಹೆಂಡ್ತಿ ಗಂಡ ಟೈಮ್ ಕೊಟ್ಟಿಲ್ಲ ಅಂಥೇಳಿ ಡೈವರ್ಸ್ ಕೊಟ್ಟಿದ್ದಾಳೆ ಅಂದಾಗ, ಅಯ್ಯೋ ಶ್ರುತಿ ಅದೆಲ್ಲ ಸೀರಿಯಲ್ ಕತೆ, ನೀನು ಅಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಟೆನ್ಷನ್ ಅಲ್ಲ ರವಿ,
ಒಂದು ವಿಷಯ ಗೊತ್ತಾ, ನನಗೆ ಎಷ್ಟು ಟೈಮ್ ಕೊಡ್ತೀಯ ಹೇಳು ನೀನು ಒಂದು ದಿನಕ್ಕೆ ಅಂದಾಗ, ಏನಿಲ್ಲ ಒಂದು ಸ್ವಲ್ಪ ಹೊತ್ತು ಇರ್ತೀವಪ್ಪ ಕೆಲಸಗಳಲ್ವಾ ಅಂತೇಳಿ ರವಿ ಹೇಳ್ತಾನೆ. ನನಗೆ ಟೈಮ್ ಕೊಡೋದು ಎಷ್ಟು ಗೊತ್ತಾ ನೀನು? ಮಧ್ಯಾಹ್ನ ಹಾಫ್ ಆನ್ ಅವರ್ ಊಟಕ್ಕೆ ಬರ್ತೀನಿ, ಮತ್ತು ಲಂಚಿಗೆ ಬರ್ತೀನಿ ಒಂದು ಹಾಫ್ ಆನ್ ಅವರು. ಸಂಜೆ ನಾನು ಬೇಗನೆ ಬರ್ತೀನಿ, ಆದರೆ ನೀನು ತುಂಬ ಲೇಟಾಗಿ ಬರ್ತೀಯ. 1 ಅವರ್ ಬಂದು ಮಾತಾಡ್ತೀವಿ, ಮಲ್ಕೋತೀವಿ ಅಷ್ಟೇ. ನಮಗೆ ಟೋಟಲ್ ಓವರಾಲ್ ನೀನು ಬರೀ 2.5 ಅವರ್ ಟೈಮ್ ಕೊಡ್ತೀಯ ಅಷ್ಟೇ ಅಂತ ಅಂದಾಗ, ಮತ್ತು ಒಂದು ಕೆಲಸ ಮಾಡೋಣ, ಶ್ರುತಿನೂ ಹಾಗೆ ಮೀನಾ ಅವರು, ಮನೋಜು ಹಾಗೆ ರೋಹಿಣಿ ಅವ್ರಿಗೆ ಎಷ್ಟು ಟೈಮ್ ಕೊಡ್ತಾರಂತ ನಾನು ಇವಾಗ ಡೀಟೇಲ್ಸ್ ತಿಳ್ಕೊಳ್ಳೇಬೇಕು ಅಂತೇಳಿ ಹೊರ್ಗಡೆ ಬಂದು ಎಲ್ಲರನ್ನ ಕೂಡಾಕ್ತಾಳೆ. ಶ್ರುತಿ, ಮೀನಾ ಅವರೇ, ಸೂರ್ಯ ಅವರೇ ಬನ್ನಿ ಹೊರ್ಗಡೆ, ಮನೋಜ್ ಹಾಗೆಯೇ ರೋಹಿಣಿ ಅವರೇ ಬನ್ನಿ ಅಂದಾಗ, ಅಯ್ಯೋ ಯಾಕೆ ಶ್ರುತಿ ತುಂಬ ಸುಸ್ತಾಗ್ತಿದೆ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇವಳು ಹೇಳ್ತಾಳೆ ರೋಹಿಣಿ. ಹಂಗಂದಾಗ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡೋದಿದೆ ಬನ್ನಿ ಹೊರ್ಗಡೆ ಅಂತ ಅಂದಾಗ, ನೀವೆಷ್ಟು ಟೈಮ್ ಕೊಡ್ತೀರಾ ನಿಮ್ಮ ಮನೆಯವ್ರಿಗೆ ಅಂತೇಳಿ ರೋಹಿಣಿಯನ್ನು ಕೇಳ್ತಾಳೆ ಫಸ್ಟು. ನೀವು ಕೂತ್ಕೊಳ್ಳಿ ಅಂತ ಅಂದಾಗ, ಇಲ್ಲಿ ಕೂತ್ಕೊಳ್ಳೋದಿಲ್ಲ ಸೂರ್ಯ, ನಾವು ಇಂತೆ ಕೇಳ್ಕೊತೀವಿ, ನೀವು ಹೇಳಿ ಅಂತ ಹೇಳಿ ಹೇಳ್ತಾನೆ ಸೂರ್ಯ. ಆದರೆ ಇಲ್ಲಿ ಮನೋಜು ರೋಹಿಣಿ ಮಾತ್ರ ಕೂತ್ಕೋತಾರೆ. ಕೂತ್ಕೊಂಡ ತಕ್ಷಣವೇ ಮತ್ತು ಈಗ ನೀವು ಎಷ್ಟು ಟೈಮ್ ಕೊಡ್ತೀರಾ ಒಂದು ದಿನಕ್ಕೆ ಅಂದಾಗ ರೋಹಿಣಿ ಹೇಳ್ತಾಳೆ, ನಾನು ಶಾಪಲ್ಲಿ ಒಂದು 4 ಅವರ್ ಜೊತೆಗಿರ್ತೀನಿ, ಮತ್ತು ಒಂದು 2.5 ಅವರ್, ಒಂದು 2 ಅವರ್ ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೀನಿ. ಒಂದು ದಿನಕ್ಕೆ ಒಂದು 7-8 ಅವರ್ ಮನೇಲಿ ಬಂದಾಗೂ ಜೊತೆಲೇ ಇರ್ತೀವಿ ನಾವು, ಒಂದು 7-8 ಅವರ್ ಇರ್ತೀವಿ ಜೊತೆಗೆ ಅಂತ ಅಂದಾಗ, ಆವಾಗ ತುಂಬ ಶಾಕ್ ಆಗಿಬಿಡುತ್ತೆ ಶ್ರುತಿಗೆ. ಮುಖ ನೋಡಿ ಫೀಲಿಂಗ್ ಮಾಡ್ಕೋತಾ ಇರ್ತಾಳೆ. ಮತ್ತು ಸೂರ್ಯಂದು ಸರ್ದಿ ಬರುತ್ತೆ ಇವಾಗ. ಅದಕ್ಕೂ ಮುಂಚೆ ಇದು ಇವತ್ತು ಮುಕ್ತಾಯ ಸಂಚಿಕೆ ಆಗಿರುತ್ತೆ. ಮತ್ತೆ ನಾಳೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.